Hello students, in this video I am explaining about the accounting for professionals. You have to prepare income and expenditure account of professionist Dr. Vinayak and receipt and expenditure account of household ಅಂತಂದ್ರೆ ಮನೆಗೆ ಮಾಡಿದಂತಹ ಖರ್ಚು. ಆಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತಂದ್ರೆ ಅವ್ನು ತನ್ನ ಪ್ರೊಫೆಷ್ನಲ್ ಮಾಡಿದಂತಹ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅದನ್ನು ನೀವು ಪ್ರಿಪೇರ್ ಮಾಡಬೇಕಾಯ್ತಲ್ಲಿ. ಓಕೆ, ಸೊ ಹಿಯರ್ ಈಸ್ ದ ಡೀಟೇಲ್ಸ್. ಡಾಕ್ಟರ್ ವಿನಾಯಕ್ ಪ್ರೊವೈಡ್ಸ್ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್: ಪ್ರಿಪೇರ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಪ್ರೊಫೆಷನ್ ಆ್ಯಂಡ್ ರಿಸಿಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಹೌಸ್ಹೋಲ್ಡ್ ಫಾರ್ ದ ಇಯರ್ ಎಂಡಿಂಗ್ 31/3/2019. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ 31/3/2019 ಆರ್ ರಿಸಿಟ್ಸ್ ಏನದಾವ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್ 90,000, ಕನ್ಸಲ್ಟೇಷನ್ ಫೀ 1,50,000, ಮೆಡಿಸಿನ್ ಸೋಲ್ಡ್ 2,40,000, ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ 12,000. ಪೇಮೆಂಟ್ದೊಳಗೆ ರೆಂಟ್ ಐತಿ, ಮೆಡಿಸಿನ್ ಐತಿ, ಕಾರ್ ಎಕ್ಸ್ಪೆನ್ಸಸ್ ಐತಿ, ಟೆಲಿಫೋನ್ ಚಾರ್ಜಸ್ ಐತಿ, ಸ್ಯಾಲ್ರಿ ಐತಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಐತಿ, ಹೌಸ್ ಹೋಲ್ಡ್ ಮಾರ್ಕೆಟಿಂಗ್ ಐತಿ, ಗೆಸ್ಟ್ ಎಂಟರ್ಟೈನ್ಮೆಂಟ್ ಐತಿ. ಹೌಸ್ ಹೋಲ್ಡ್ ಮಾರ್ಕೆಟಿಂಗ್ ಅಂತಂದ್ರೆ ಇದು ಪ್ರೊಫೆಷನ್ಗೆ ರಿಲೇಟೆಡ್ ಐತಿ. ಹೌಸ್ ಹೋಲ್ಡ್ ಅನ್ನೋ ಶಬ್ದ ಐತಿ ಅಂತೇಳಿ ನೀವು ಹೌಸ್ ಹೋಲ್ಡ್ ಅಕೌಂಟ್ ಒಳಗೆ ಹಾಕಂಗಿಲ್ಲ. ಗೆಸ್ಟ್ ಎಂಟರ್ಟೈನ್ಮೆಂಟ್ ಐತಿ, ಮಿಸ್ಲೇನಿಯಸ್ ಹೌಸ್ ಎಕ್ಸ್ಪೆನ್ಸಸ್ ಐತಿ. ಹೌಸ್ ಎಕ್ಸ್ಪೆನ್ಸಸ್ ಹೌಸ್ ಹೋಲ್ಡ್ ಅಕೌಂಟ್ ಒಳಗೆ ಹಾಕತ್ತೀರಿ. ಪರ್ಚೇಸ್ ಆಫ್ ಟಿ ವಿ ಸೆಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐತಿ. ಓಕೆ, ಇದೇನೈತಲ್ಲ ಪರ್ಚೇಸ್ ಆಫ್ ಟಿ ವಿ ಸೆಟ್ ಐತಲ್ಲ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐತಿ. ಸೊ ಇಲ್ಲೇ ಈ ಅಕೌಂಟ್ ಒಳಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಬರಂಗಿಲ್ಲ. ಅದು purchase of TV set. Cash in hand, cash at bank, balance sheet amounts adav. Okay, further information is given, that is additional information is given. Stock of medicine 31/3/2019 12,000 ಐತಿ. ರೆಂಟ್ ಫಾರ್ ದ ಮಂತ್ ಡಿಸೆಂಬರ್ 2018 ವಾಸ್ ಔಟ್ಸ್ಟ್ಯಾಂಡಿಂಗ್ ಐತಿ 3,600. ರೆಂಟ್ ಜೋಡಿ ಇದನ್ನು ಆ್ಯಡ್ ಮಾಡಬೇಕೈತಿ. ಹೌದಾ, ಇದನ್ನು ಬ್ಯಾಲೆನ್ಸ್ ಶೀಟ್ ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಲೈಬಿಲಿಟಿ ಸೈಡ್ ಹಚ್ತಾರೆ. ನಿಮಗೆ ಬ್ಯಾಲೆನ್ಸ್ ಶೀಟ್ ಹೇಳಿಲ್ಲ ಇಲ್ಲ. ಸೊ ಎಲೆಕ್ಟ್ರಾನಿಕ್ಸ್ ಚಾರ್ಜಸ್ 3,600 ಐತಿ. ಸ್ಕೂಲ್ ಫೀಸ್ 6,000 ಐತಿ. ಪೇಡ್ ಬೈ ಮಿಸಸ್ ವಿನಾಯಕ್, ಯೆಟ್ ಟು ಬಿ ರೀಇಂಬರ್ಸ್ಡ್. ಅಂದ್ರೆ ಇವು ಎರಡು ಎಕ್ಸ್ಪೆನ್ಸಸ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಏನದಾವ ಮಿಸಸ್ ವಿನಾಯಕ್ ಕೊಟ್ಟಾಳ, ಅವನ್ನ ಡಾಕ್ಟರ್ ವಿನಾಯಕ ಕೊಡ್ಬೇಕೈತೆಕಿಗೆ. ಸೊ ಏನೈತಿ ಇದು ರೆಸ್ಪಾನ್ಸಿಬಿಲಿಟಿ ಐತೆ ಒಂದ. ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷೋ ಆಫ್ 1:3 ಬಿಟ್ವೀನ್ ಪ್ರೊಫೆಷನ್ ಆ್ಯಂಡ್ ಹೌಸ್ ಹೋಲ್ಡ್. ಅಂದರೆ ಕೆಳಗೆ ಕೊಟ್ಟದ್ದು ಏನದಾವಲ್ಲ, ರೆಂಟ್, ಮೋಟ್ರ್ ಕಾರ, ಸ್ಯಾಲ್ರಿ ಆ್ಯಂಡ್ ವೇಜಸ್, ಟೆಲಿಫೋನ್ ಚಾರ್ಜಸ್, ಇಲೆಕ್ಟ್ರಿಕ್ ಚಾರ್ಜಸ್ ಏನೈತಲ್ಲ ಅದನ್ನು 1:3 ಅದನ್ನು ಪ್ರಪೋರ್ಷನ್ ಒಳಗೆ ಹಂಚ್ರಿ ಅಂತ ಹೇಳ್ಯಾರ. ಪ್ರೊಫೆಷನಕ್ಕೆ 1 ಭಾಗ ಅಂತಂತಂದ್ರೆ 3 ಅಂತಂದ್ರೆ ಹೌಸ್ ಹೋಲ್ಡ್ಗೆ ಹಾಕರಿ ಅಂತೇಳಿ ಹೇಳ್ಯಾರ ಅಲ್ಲಿ. ದ ಎಂಟೈರ್ ಪ್ರಾಫಿಟ್ ಆಫ್ ಪ್ರೊಫೆಷನ್ ಶುಡ್ ಬಿ ಟೇಕನ್ ಆ್ಯಸ್ ರೆವಿನ್ಯೂ ಆಫ್ ದ ಹೌಸ್ ಹೋಲ್ಡ್ ಅಂತ ಹೇಳಕತ್ತಾರ. ಅಂದರೆ ಈಗ ಹೆಂಗೆ ಮಾಡ್ತೀರಿ, ಟ್ರೇಡಿಂಗ್ ಅಕೌಂಟ್ GP ಹೆಂಗೆ P&L ಅಕೌಂಟಿಗೆ ತೊಗೊಳ್ತಿರಲ್ಲ ಹಂಗೇನೈತಿ ಮೊದಲ ಪ್ರೊಫೆಷನ್ ಅಕೌಂಟ್ ತೆಗಿಬೇಕೈತಿ. ಅದರೊಳಗೆ ಬಂದಂತಹ ಸರ್ಪ್ಲಸ್ ಏನೈತಲ್ಲ, ಓಕೆ ಏನು ಹೇಳ್ತೀವಿ ಸರ್ಪ್ಲಸ್ ಏನೈತಲ್ಲ ಅದನ್ನು ಓಪನಿಂಗ್ ಇದೇನು ಪ್ರಾಫಿಟ್ ಅಂತೇಳಿ ಬೈ ಸೈಡ್ ಹೌಸ್ ಹೋಲ್ಡ್ ಅಕೌಂಟಿಂದ ಬೈ ಸೈಡ್ ದಟ್ ಈಸ್ ಕ್ರೆಡಿಟ್ ಸೈಡ್ ಹಚ್ಚಬೇಕೈತಲ್ಲೇ. ಓಕೆ, ಅದನ್ನು ಪ್ರೊಫೆಷನ್ನದ್ದು ಹೌಸ್ ಹೋಲ್ಡಕ್ಕೆ ರೆವಿನ್ಯೂ ತಗೋರಿ ಅಂತ ಹೇಳ್ಯಾರ ಅವರಲ್ಲಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಪ್ರೊಫೆಷನ್ ಫಾರ್ ದ ಇಯರ್ ಎಂಡಿಂಗ್ 31/3/2019. ಅದರೊಳಗೆ ಸ್ಯಾಲ್ರಿ ಆ್ಯಂಡ್ ವೇಜಸ್ ಅದನ್ನು ಇದ್ರೊಳಗೆ ಪ್ರಪೋರ್ಷನ್ ಒಳಗೆ ಇದು ಮಾಡಂದಾರ ಅವರು 1:3 ಅಂತ ಹೇಳ್ಯಾರೆ. ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ 1:3 ಒಳಗೆ ಕೊಡು ಅಂತ ಹೇಳ್ಯಾರ. ಹಿಂಗಾಗಿ ಏನೈತಿ ಅಂತಂದ್ರೆ ಸ್ಯಾಲ್ರಿ ಐತಲ್ಲ, ಸ್ಯಾಲ್ರಿ 36,000 ಅದ 1:3 ಅಂದರೆ ಎಷ್ಟಾಯ್ತು 1 + 3 = 4 ಆತ. ಆಗ ಹೀಗಾಗಿ 1/4 ಏನೈತಿ ಅಂತಂದ್ರೆ ನಾವು ಇಲ್ಲೇ ಪ್ರೊಫೆಷನ್ಗೆ ಹಾಕ್ಬೇಕೈತೆ ಅದನ್ನು. ಸೊ ಏನು ಮಾಡಿದ್ದೀವಿ ಅಂತಂದರೆ ಸ್ಯಾಲ್ರಿ ಆ್ಯಂಡ್ ವೇಜಸ್ 36,000 1/4 9,000 ಡೆಬಿಟ್ ಹಾಕಿದ್ದೀವಿ. ರೆಂಟ್ 36,000 ಐತಿ, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಐತಿ 3,600 ಆ್ಯಡ್ ಮಾಡಿದ್ರಿ 39,600 ಆಯ್ತು. ಫಾರ್ ಹೌಸ್ ಹೋಲ್ಡ್ ಯು ಹ್ಯಾವ್ ಟು ಡಿಡಕ್ಟ್. ಅಂದ್ರೆ ಹೌಸ್ ಹೋಲ್ಡಿಗೆ 3/4 ಕಳ್ಸಾಕತ್ತಿರಲ್ಲ, 3/4 ಕಳ್ಸಾಕತ್ತೀರಿ. 39,600 3/4 ಅಂತ ಹೇಳ್ತೀರಿ ನೀವು ಈಗಲ್ಲಿ. ಹೌದು, ಅದನ್ನು ಏನೈತಿ ಅಂತಂದ್ರೆ
ನಾವು 3/4 ಹೌಸ್ ಹೋಲ್ಡಿಗೆ ಹಾಕಾಕತ್ತೇವೆ. ಇದನ್ನು ಹೌಸ್ ಹೋಲ್ಡಿಗೆ ಹಾಕಾಕತ್ತೇವೆ ಅಂದ್ರೆ ಈಗ 1/4 ಏನೈತಿ ಪ್ರೊಫೆಷನ್ಗೆ ಹಾಕಬೇಕೈತಿ. ಸೊ ಕ್ಯಾಲ್ಕುಲೇಷನ್ ಮಾಡಿದ ಹೊತ್ನಾಗ ಅದು 29,700 ಹೌಸ್ ಹೋಲ್ಡ್ ಐತಿ. ಅದನ್ನು ತೆಗೆದ ಮೇಲೆ ಏನು 9,900 ಐತಲ್ಲ 1/4 ಅದು ಏನೈತಿ ಪ್ರೊಫೆಷನ್ಗೆ ರಿಲೇಟೆಡ್ ಐತಿ. ಏನದು ರೆಂಟ್ ಫಸ್ಟ್ 36,000 ಒಳಗೆ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿದ್ರಿ. ಆ ಟೋಟಲ್ ಅಮೌಂಟ್ ಒಳಗೆ 3/4 ಹೌಸ್ ಹೋಲ್ಡಿಗೆ ಹಾಕಿದ್ರಿ. 3/4 ಹೌಸ್ ಹೋಲ್ಡಿಗೆ ಹಾಕಿದ್ರಿ. 1/4 ಏನೈತಲ್ಲ ಅದನ್ನು ಇಲ್ಲೇ 9,900 ಅಂಥೇಳಿ ಬಂತು. ಓಕೆ. ಸೊ ನೆಕ್ಸ್ಟ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸೂ ಸೇಮ್ ಐತಿ. 12,000 ಐತಿ. ಅದರದ್ದು 1/4 ಏನೈತಿ 3,000 ಇಲ್ಲಿ ಡೆಬಿಟ್ ಹಾಕಾಕತ್ತೇವಿ. ಟೆಲಿಫೋನ್ ಚಾರ್ಜಸ್ 6,000 ಇಂಟು 1/4 1,500 ಐತಿ. ಎಲೆಕ್ಟ್ರಾನಿಕ್ ಚಾರ್ಜಸ್ 3,600 1/4 ಐತಿ 900 ಬಂತು. ಪರ್ಚೇಸ್ ಆಫ್ ಮೆಡಿಸಿನ್ ಐತಿ. ಟೋಟಲ್ ಆಫ್ ದ ಅಮೌಂಟ್ ಈಸ್ ಡೆಬಿಟೆಡ್ 1,50,000. ಆಮೇಲೆ ಕ್ರೆಡಿಟ್ ಸೈಡ್ ಏನೈತಿ ಕನ್ಸಲ್ಟೇಷನ್ ಅಂದ್ರೆ ಬಂದದ್ದು. ಕ್ರೆಡಿಟ್ ಸೈಡ್ ಏನು ಮಾಡಾಕತ್ತೇವಿ ಬಂದದ್ದು. ಇನ್ಕಮ್ಮ ಬರೆಯಾಕತ್ತೇವಿ. ಕನ್ಸಲ್ಟೇಷನ್ ಫೀದಿಂದ 1,50,000 ಐತಿ. ಸೇಲ್ ಆಫ್ ಮೆಡಿಸಿನ್ದಿಂದ 2,40,000 ಐತಿ. ಸ್ಟಾಕ್ ಮತ್ತು ಮೆಡಿಸಿನ್ಸ್ ಏನೈತಿ 12,000 ಐತಿ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿರಿ 4,02,000 ಐತಿ. ಟೇಕ್ ಇಟ್ ಟು ಡೆಬಿಟ್ ಸೈಡ್ 4,02,000. ಡಿಫ್ರೆನ್ಸ್ ಅಮೌಂಟ್ ಏನೈತಿ ಅಂತಂದ್ರೆ ಸರ್ಪ್ಲಸ್ ಐತಿ. ಡಿಫ್ರೆನ್ಸ್ ಅಮೌಂಟ್ ಏನೈತಿದು ಸರ್ಪ್ಲಸ್ ಐತಿ ವಿಚ್ ಈಸ್ ಟ್ರಾನ್ಸ್ಫರ್ಡ್ ಟು ಹೌಸ್ ಹೋಲ್ಡ್ ಅಕೌಂಟ್. ಇದನ್ನೇನು ಮಾಡ್ತೀರಿ ಹೌಸ್ ಹೋಲ್ಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಅದಕ್ಕೆ ಹೌಸ್ ಹೋಲ್ಡ್ ಅಕೌಂಟದ ಕ್ರೆಡಿಟ್ ಸೈಡ್ ಇದನ್ನು ಹಚ್ಬೇಕಾಗ್ತೈತಿ. ಓಕೆ. ಇದೇನೈತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಪ್ರೊಫೆಷನ್ ಐತಿ. ನೆಕ್ಸ್ಟ್ ನಾವು ತೆಗಿಯಾಕತ್ತದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಹೌಸ್ ಹೋಲ್ಡ್ ತೆಗಿಯಾಕತ್ತೇವೆ. ಓಕೆ. ಹೌಸ್ ಹೋಲ್ಡ್ದು ತೆಗಿಯಾಕತ್ತೇವಲ್ಲ. ಇವತ್ತಿನಾಗ ಏನೈತಿ ಅಂತಂದ್ರೆ ಫಸ್ಟ್ ಸ್ಯಾಲ್ರಿ ಆ್ಯಂಡ್ ವೇಜಸ್ 3/4 ಪೋರ್ಷನ್ ಆಫ್ 36,000 27,000 ಆಯಿತು. ನೆಕ್ಸ್ಟ್ ರೆಂಟ್ 36,000 ಪ್ಲಸ್ 3,600 39,000 ಆಯ್ತು. ಅದ್ರದ್ದು 3/4 ಆಗಲೇ ಬಂದಿತ್ತಲ್ಲ 29,700 ಅದನ್ನು ಡೆಬಿಟ್ ಹಾಕ್ರಿ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 12,000 3/4 9,000 ಆಯ್ತು. ಟೆಲಿಫೋನ್ ಎಕ್ಸ್ಪೆನ್ಸಸ್ 6,000 3/4 4,500 ಆಯ್ತು. ಎಲೆಕ್ಟ್ರಿಕ್ ಚಾರ್ಜಸ್ 3,600 3/4 2,700 ಆಯಿತು. ಆಮೇಲೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ 21,600 ಡೆಬಿಟ್ ಹಾಕ್ರಿ. ಹೌಸ್ ಹೋಲ್ಡ್ ಮಾರ್ಕೆಟಿಂಗ್ 30,000 ಐತಿ. ಗೆಸ್ಟ್ ಎಂಟರ್ಟೈನ್ಮೆಂಟ್ 15,000 ಐತಿ. ಅಂದ್ರೆ ಮನಿಗೆ ರಿಲೇಟೆಡ್ ಏನೇನು ಎಕ್ಸ್ಪೆನ್ಸಸ್ ಅದಾವಲ್ಲ ಅವನ್ನಷ್ಟನ್ನು ಡೆಬಿಟ್ ಹಾಕಾಕತ್ತೇವಿ. ಗೆಸ್ಟ್ ಆಯ್ತು. ಮಿಸ್ಲೇನಿಯಸ್ ಹೌಸ್ ಎಕ್ಸ್ಪೆನ್ಸಸ್ 30,000 ಆಯ್ತು. ಸ್ಕೂಲ್ ಫೀಸ್ 6,000 ಆಯ್ತು. ಓಕೆ. ಇಲ್ಲೇ ಸರ್ಪ್ಲಸ್ ಯಾವ್ದು ಬಂದೈತಿ ಇಲ್ಲೇ ಹೋದ ಅಕೌಂಟ್ನಾಗಿಂದ ಸರ್ಪ್ಲಸ್ ಬಂತು. ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬಂದದ್ದು P&L ಅಕೌಂಟಿಗೆ ಹಾಕ್ತಿರಿ ನೆನಪೈತಿ. ಹಂಗನ ಇಲ್ಲಿ P&L ಅಕೌಂಟಿಗೆ ಹಾಕಿದಂಗೆ ಆಯ್ತು. ಇವು ಎಲ್ಲ ಎಕ್ಸ್ಪೆನ್ಸಸ್ P&L ಅಕೌಂಟದ ಎಕ್ಸ್ಪೆನ್ಸಸ್ ಅನ್ನಿಸ್ತಾವಲ್ಲೇ ಅವನ್ನಷ್ಟನ್ನು ಡೆಬಿಟ್ ಹಾಕಿದ್ರಿ. ಹೆಂಗೆ GP ಬ್ರಾಡ್ ಡೌನ್ ಮಾಡಿರಿ ಹಂಗೆ ಸರ್ಪ್ಲಸ್ ಫ್ರಮ್ ಪ್ರೊಫೆಷನ್ ಮಾಡಿರಿ. ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅದರ್ ಇನ್ವೆಸ್ಟ್ಮೆಂಟ್ದ ಅದರ್ ಇನ್ಕಮ್ಸ್ ಏನದಾವಲ್ಲ P&L ಅಕೌಂಟಿಗೆ ಹಾಕಿರ್ತೀರಿ. ಹಂಗೆ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ 12,000. ಅದನ್ನು ಟೋಟಲ್ ಮಾಡಿರಿ 2,39,700 ಆಯಿತು. ಟೇಕ್ ಇಟ್ ಟು ಡೆಬಿಟ್ ಸೈಡ್ 2,39,700 ಬಂತು. ಡಿಫ್ರೆನ್ಸ್ ಅಮೌಂಟ್ ಸರ್ಪ್ಲಸ್. ಡಿಫ್ರೆಂಟ್ ಅಮೌಂಟ್ ಅಂದ್ರೆ ಪ್ರಾಫಿಟ್ ಏನೈತಲ್ಲ ಅವ್ರದ್ದು 64,200. ಪ್ರಾಫಿಟ್ 64,200. ಇಟ್ ಈಸ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಪ್ರೊಫೆಷನ್. ಫಾರ್ whole of the problem I have explained this in detail for doctors, accounting for doctors in my previous video. Please check that video for detailed information. In that I have prepared balance sheet also. ಬ್ಯಾಲೆನ್ಸ್ ಶೀಟನ್ನು ಬಿಡಿಸಿದ್ದ ಪ್ರಾಬ್ಲಮ್ ಐತದಲ್ಲೇ. ಸೊ ಅದನ್ನು ಸ್ವಲ್ಪ ನೋಡ್ಕೋರಿ. ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ income and expenditure of profession and income and expenditure account of household. Please like, share and subscribe my channel for further updates. Thank you.